ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದೆ. ಹೀಗಾಗಿ ಭೀಮಾ ನದಿಯ ಅಬ್ಬರ ಜೋರಾಗಿದೆ. ಭೀಮೆ ಅಬ್ಬರಕ್ಕೆ ಇಡೀ ಕುಸುಮಗಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಆಲಮೇಲ ತಾಲೂಕಿನ ಕುಸುಮಗಿಯ 50ಕ್ಕೂ ಹೆಚ್ಚು ಮನೆಗಳು ಮಳೆಯಿಂದಾಗಿ ಜಲಾವೃತ ಆಗಿದೆ. ಕೆರೆಯಂತಾಗಿದೆ ಕುಸುಮಗಿ ಗ್ರಾಮ. ಹಲವು ಮನೆ ಮುಳುಗಡೆಯಾಗಿದ್ದು ಪ್ರವಾಹಕ್ಕೆ ಬೆಳೆದಿರುವಂತಹ ಬೆಳೆ ಸಹ ನೀರು ಪಾಲಾಗಿದೆ. ಅನ್ನದಾತರು ಕಂಗಾಲಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಆಲಮೇಲ ತಾಲೂಕಿನ ಕುಸುಮಗಿಯ 50ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಅಲ್ಲಿರುವಂತಹ ಜನ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ತೆಪ್ಪದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಅಲ್ಲಿನ ಜನ ಸಂಪೂರ್ಣವಾಗಿ ಊರೇ ಜಲಾವೃತ ಆಗಿದೆ. ಹಲವು ಮನೆಗಳು ಮುಳುಗಡೆಯಾಗಿದ್ದಾವೆ. ಅದರ ಜೊತೆಗೆ ಬೆಳೆದಿರುವಂತಹ ಬೆಳೆ ಸಹ ಸಂಪೂರ್ಣವಾಗಿ ಹಾನಿಯಾಗಿದೆ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. ತೆಪ್ಪದ ಮೂಲಕ ಜನರಿಗೆ ರೇಷನ್ ಅನ್ನು ಸಹ ನೀಡಲಾಗ್ತಾ ಇದೆ ಗ್ರಾಮಸ್ಥರಿಂದ. ಸದ್ಯಕ್ಕೆ ಅಲ್ಲಿನ ಜನ ಸಂಕಷ್ಟದಲ್ಲಿದ್ದಾರೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ. ಮಹಾರಾಷ್ಟ್ರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಭೀಮಾ ನದಿ ಉಕ್ಕಿ ಹರಿತಾ ಇರುವಂತಹ, ಅದರಲ್ಲೂ ಸಹ ವಿಜಯಪುರ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಈಗ ಮಳೆ ಸುರಿತಾ ಇದೆ. ನಾವೀಗ ಕುಮಸಗಿ ಗ್ರಾಮದಲ್ಲಿದ್ದೀವಿ. ಕುಮಸಗಿ ಗ್ರಾಮದ ಸುತ್ತಮುತ್ತಲೂ ತಾವು ನೋಡಬಹುದು. ಈ ರೀತಿಯಾಗಿ ಏನಂತಂದ್ರೆ ಭೀಮೆಗೆ ಬಂದಂತ ಪ್ರವಾಹ ಏನಿದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಮನೆಗಳು ಜಲಾವೃತ ಆಗಿರುವಂತದ್ದು. ಕುಮಸಗಿ ಗ್ರಾಮದಲ್ಲಿ ನಿಮಗೆ ಈ ರೀತಿಯಾದ ದೃಶ್ಯಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಇಲ್ಲಿ ನಾವು ಮನೆಗಳು ನೋಡಬಹುದು. ಈಗಾಗಲೇ 30ರಿಂದ 40 ಶೆಡ್ಗಳಿದ್ದಾವೆ, ಸಣ್ಣ ಪುಟ್ಟ ಮನೆಗಳಿದ್ದಾವೆ. ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ನೀವೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಈ ಶೆಡ್ಗಳ ಸುತ್ತ ಏನಾದ್ರೆ ನೀರು ನಿಂತಿರುವಂಥದ್ದು. ಮತ್ತೊಂದು ಕಡೆಗೆ ಈ ಬೇರೆ ಬೇರೆ ಮನೆಗಳೇನಿದ್ದಾವೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಈಗ ನೀವು ನನ್ನ ಕಡೆ ಏನು ದೃಶ್ಯ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಏನಾದರೂ ಸಾಮಾನುಗಳು ತರಬೇಕಾಗಿದ್ರೆ ಈ ರೀತಿಯಾಗಿ ಅದೇ ತೆಪ್ಪದಲ್ಲಿ ಹೊಗೆಯ ಸಾಮಾನುಗಳು ತೊಗೊಂಬರಬೇಕು. ಮತ್ತೊಂದು ಕಡೆಗೆ ಯಾರ್ಯಾವ್ದು ಮನೆಗೆ ರೇಷನ್ ಕೊಡ್ಬೇಕಾಗಿದೆ. ಇಲ್ಲಿ ನೋಡಿ, ಆ ರೇಷನ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇವರು ಏನಂತಂದ್ರೆ ಇದೇ ತೆಪ್ಪವನ್ನು ಬಳಸ್ಕೊಂಡು ಹೋಗಿ ತೋಟದ ವಸ್ತಿಯಲ್ಲಿ ಯಾರು ಸಿಲುಕಾಕೊಂಡಿದ್ದೆ ಅವರಿಗೆ ಏನಂತಂದ್ರೆ ಈ ರೀತಿಯಾಗಿ ರೇಷನ್ ಕೊಟ್ಟು ಬರುವಂತದ್ದು ಮಾಡ್ತಾ ಇದ್ದಾರೆ. ಆದ್ರೆ ಕುಮಸಗಿ ಗ್ರಾಮದಲ್ಲಿ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಕುಮಸಗಿ ಗ್ರಾಮದ ಅಂಚಿಗೆ ನೀರು ಬಂದಿರುವಂತದ್ದು. ಅದರಲ್ಲೂ ಸಹ ಈಗ 50 ಮನೆಗಳು ಅಂದ್ರೆ ಬರೋಬ್ಬರಿ ಸುತ್ತಮುತ್ತಲು ನಾವು ನೋಡ್ತಾ ಇದ್ರೆ 50ಕ್ಕೂ ಅಧಿಕ ಮನೆಗಳು ಇಲ್ಲಿ ಹೇಳ್ತಾ ಇದ್ದಾರೆ. 50ಕ್ಕೂ ಅಧಿಕ ಮನೆಗಳು ಈಗಾಗಲೇ ಇದ್ರೆ ಜಲಾವೃತ ಆಗಿರುವಂತದ್ದು. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ತೆಪ್ಪದಲ್ಲಿ ಇರ್ತಕ್ಕಂಥವ್ರಿಗೆ ಮಾತಾಡಿಸ್ರಿ, ಹೆಂಗಿದ್ರೆ ಪರಿಸ್ಥಿತಿ ಊರಾಗ? ಈ ಪರಿಸ್ಥಿತಿ ಬಹಳ ಗಂಭೀರ ಅದ ರೀ ಸರ್. ಇಲ್ಲೆಲ್ಲ ಒಟ್ಟ ನೀರಾವರಿ ಬಹಳ ಅಸ್ತವ್ಯಸ್ತ ಅದ. ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಟ್ಟ ಬಹಳ ತೊಂದರೆ ಅದ. ನಿಮ್ಮ ಊರಾಗ ಎಷ್ಟು ಮನೆಗಳಿಗೆ ಜಲಾವೃತ ಆಗ್ಯಾವ್ರಿ? ಈ ನಮ್ಮ ಊರಾಗ ಒಂದು 45 ಮನಿ ಜಲಾವೃತ ಆಗ್ಯಾವ್ರಿ. ಪೂರಾ ನೀರಾಗವ್ರಿ ಪೂರಾ ಮನಿಗಳು. ತೆಪ್ಪ ಎಲ್ಲ ಎದಕ್ ಬಳಸಾಕತ್ತೀರಿ ಊರಾಗ? ತೆಪ್ಪಗಳೆಲ್ಲ ಮಾಲ ಮಸಲಿ ಒಯ್ಲಿಕ್ರಿ. ಎಲ್ಲ ಜನರು ಬಾಂಡೆ ಪಿಂಡಿ ಎಲ್ಲ ಹರ್ಕೊಂಡು ಹೋಗ್ಲಕತ್ತವ್ರಿ. ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಬಹಳ ಹೈರಾಣ ಅದರಿ. ಈ ಹೊಲಗಳಿಗೆ ಹೋಗದ ಜನಗಳು ಈ ಇದ್ರಾಗ ನಡೆದ್ರಿ. ಒಂದ್ ಕಡೆ ಭೀಮಾಗನ ಫ್ಲಡ್ ಬಂದ ನಿಮ್ ಊರಾಗೆಲ್ಲ ಒಂದು 34 ಮನಿಗಳು ಮುಳುಗ್ಯಾವಾಗ. ನಮ್ಮ ಊರಾಗ ಇದೇ ಏರಿಯಾದಾಗೆ 30-40 ಮನಿ ಮುಳುಗ್ಯಾವ್ರಿ. ಮತ್ತೆ ಅಲ್ಲಿ ತಳಗಿನ ಏರಿಯಾದಾಗ ಒಂದು 10-15 ಮನಿ ಮುಳುಗ್ಯಾವ್ರಿ. ಆಮೇಲೆ ಇನ್ನೊಂದ್ ಕಡೆ ನೋಡಾಕ್ತೇವ್ರಿ ಮತ್ ಮ್ಯಾಂಗ್ ಮಳಿ ಸುರಿ ಐತಿ. ಹೆಂಗ ನಿಮಗ ಪರಿಸ್ಥಿತಿ? ಸುರಿಯೋದು ಬಹಳ ಪರಿಸ್ಥಿತಿ ಬಹಳ ಗಂಭೀರ ಅದ್ರಿ ಸರ್. ಎಲ್ಲ ಇಲ್ಲಿ ಮನೆಯೊಳಗೆ ಯಾರು ಸಿಕ್ಕೊಂಡಿದಾರೆ ಹೆಂಗ್ರಿ? ಈಗ ಈ ಮನಿಗೊಳದಾಗ ಎಲ್ಲ ಸಿಕ್ಕೊಂಡು ನೀನೆಲ್ಲ ಬಂದಾರಿ ಹೊರಗ ಹೋಗಿ ಶಾಲೆ ವಸ್ತಿ ಮಾಡ್ಯಾರಿ. ಎಲ್ಲ ಶಾಲಿ ಒಳಗ ಎಲ್ಲ ಬಿಸಿ ಊಟ ಅಲ್ಲೇ ಗೌರ್ಮೆಂಟ್ ದಾಖಲಾಗತ್ತಾರ ಎಲ್ಲ. ಇಲ್ಲೆಲ್ಲ ನಮ್ಮ ಮನಿಗೊಳದಾಗ ಏನು ಕಟ್ಟಿಗೆ ಪಿಟಿಗೆ ಎಲ್ಲ ತೊಯ್ದು ಹೋಗ್ಯಾವ್ರಿ. ಎಲ್ಲ ದನ ಕರೆದು ಬಹಳ ಹೈರಾಣ ಅದರಿ. ಊರ ಬಹಳ ಗಂಭೀರ ಅದರಿ. ಎಲ್ಲಿ ಹೋಗ್ಬೇಕು ನೀವು ತಗೊಂಡು? ತೋಟಕ್ಕೆ ಹೋಗ್ರಿ. ಅಲ್ಲೆಲ್ಲ ಮನೆ ಎಲ್ಲ ಮುಳುಗಿದಾರ. ತೋಟದಲ್ಲಿ ನೀರು ಸುತ್ತೋರದನ್ರಿ? ಹಾಂ ರೀ, ಹೊಲ್ದಾಗೆಲ್ಲ ನೀರು ಬಂದವ್ರಿ. ಊರ ಮುಳುಗ್ಯದ್ರಿ. ಏನ್ ತಗೊಂಡ್ರಿ? ಇದು ರವಾ, ಅವಲಕ್ಕಿ, ಸಕ್ರಿ, ಬೇಳೆ ತಗೊಂಡ್ರಿ. ಈಗ ಪರಿಸ್ಥಿತಿಯಲ್ಲಿ ಭಯದ ವಾತಾವರಣ ಅದ. ಜನರು ಆತಂಕಗೊಂಡಿದ್ದಾರೆ. 50 ಮನೆಗಿಂತ ಹೆಚ್ಚು ನೀರು ಈಗಾಗಲೇ ಆವರಿಸಿಕೊಂಡಿದೆ. ಇನ್ನೂ ಹೆಚ್ಚಾಗುವ ಆತಂಕದಲ್ಲಿ ಜನರಿದ್ದಾರೆ. ಇಲ್ಲಿರುವ ಜನರ ಆತಂಕನ ಹೋಗಲಾಡಿಸಲು ಸರ್ಕಾರ, ಶಾಸಕರು ಬರಬೇಕು. ಅಪ್ಪ ಜೊತೆಗೆ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.